ನಾನು ಆರಂಭದಲ್ಲಿ ಹೇಳ್ದಂಗೆ ರಾಜ್ಯದಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು ಎಲ್ಲರ ಕೈಲಿ ಫೋನ್ ಇದೆ, ಫೋನಲ್ಲೂ ಬರ್ತಾ ಇರೋ ವಿಚಾರ ಒಂದೇ, ಸಿಎಂ ಬದಲಾವಣೆ ಆಗುತ್ತಾ ಅಂತ. ಈಗ ನೇರವಾಗಿ ನಾನು ಬ್ರಹ್ಮಾಂಡ ಗುರುಜಿಗಳ ಹತ್ರನೇ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಹುಟ್ಟಿದ ದಿನ ಯಾವುದು, ಯಾವ ರಾಶಿ, ಯಾವ ಲಗ್ನ ಇದನ್ನ ಕೊಟ್ಟಿದ್ದೀನಿ, ಅವ್ರ ಜಾತಕ ಹೆಂಗಿದೆ ನೋಡ್ಬಿಡೋಣ ಗುರುಗಳೇ. ಖಂಡಿತ. ಏನು ಅಂದರೆ ಸಾಧಾರಣವಾಗಿ ಡಿ ಕೆ ಶಿವಕುಮಾರ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ರ ಸಂದರ್ಭ 1962ನಲ್ಲಿ ಹುಟ್ಟಿದ್ರೂ ಸಹ ಡಿ ಕೆ ಶಿವಕುಮಾರು 15ನೇ ತಾರೀಕು ಹುಟ್ಟಿರ್ತಕ್ಕಂಥ ವಿಚಾರ. ಈ 15ನೇ ತಾರೀಕು ಮೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥದ್ರಲ್ಲಿ ಏನಾಗಿದೆ, ಮೇಷ ಲಗ್ನ ಬಂದಾಗ ವೃಷಭ ರಾಶಿ ಅಂದರೆ ಸ್ವಲ್ಪ ಡಿ ಕೆ ಶಿವಕುಮಾರ್ಗೆಲ್ಲ ಎಲ್ಲ ವೃಷಭ ರಾಶಿಗೂ ನಾನು ಮೊದಲಿಂದ ಹೇಳೋದೇನೆ, ನೀವೆಲ್ಲ ಕೂತ್ ತಿನ್ನೋ ಯೋಗ ಇಲ್ಲ, ನಾಳೆಗೆ ಇವತ್ತು ದುಡಿಲೇಬೇಕು. ಎತ್ತು ದುಡಿಯತ್ತಲ್ಲ, ವೃಷಭ ಅಲ್ವಾ ಪಾಪ, ದುಡಿಬೇಕು. ಆದರೆ ವೃಷಭ ರಾಶಿಗೆ ಆಫ್ಟರ್ ಟೋಟಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ, ಆಫ್ಟರ್ 36 ಇಯರ್ಸ್ 36 ವರ್ಷದ ನಂತರ ವೃಷಭಕ್ಕೆ ಗುರು ಬಂದು ಕೂತ್ಕೊತಾನೆ. ಗುರು ಕಟಕಕ್ಕೆ ಹೋಗ್ತಾನೆ, ಲಾಭದಲ್ಲಿದ್ದಾನೆ, ಪೂರ್ತಿಯಾಗಿ ಮಿಥುನದಲ್ಲಿ ಬರ್ತಾನೆ, ಸ್ವಕ್ಷೇತ್ರದಲ್ಲಿ. ಅಂದರೆ ಇಷ್ಟು ವರ್ಷ ಆದಮೇಲೆ ವೃಷಭಕ್ಕೆ ಹೆಂಗೆ ಲಾಭ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟೇ ಮಾಡಬೇಕಲ್ಲ, ಈಗ ಹಂಗಲ್ಲ, ಮನೇಲಿ ಕೂತ್ಕೊಂಡು ತಿನ್ಬಹುದು. ಅವ್ರಿಗೆ ಕರೆಕ್ಟಾಗಿ 6 ವರ್ಷ ಕಾಲ ಯೋಚನೆ ಇರಲ್ಲ ಹಾಗೆ ವೃಷಭಕ್ಕೆ. ಅಂದರೆ ಯಾವಾಗಲೂ ದುಡ್ದೇ ಜಗತ್ ಮಾಡಬೇಕು ಅಂತಿದ್ದಲ್ಲ, ಈ ಸಲ ಹಬ್ಬಡ 6 ವರ್ಷ ಕೂತ್ಕೊಂಡು ತಿನ್ಬೋದು. ರಾಶಿ ಇಂಪಾರ್ಟೆಂಟ್ ಆಗುತ್ತೆ, ಲಗ್ನನೂ ಸೇರುತ್ತೆ, ರಾಶಿನೇ ಇಂಪಾರ್ಟೆಂಟ್. ಅದರಲ್ಲಿ ಮೇಷ ಲಗ್ನ ಬೇರೆ. ಮೇಷ ಲಗ್ನದಲ್ಲಿ ಏನಾಗಿದೆ, ಅವರಿಗೆ ವೃಷಭಕ್ಕೆ ಲಾಭಸ್ಥಾನ ನೋಡು, ಮೇಷ ಲಗ್ನಕ್ಕೆ ವೃಷಭ ಲಾಭ ಆಯಿತು, ಗುರು ಲಾಭದಲ್ಲಿ ಬಂದೇನೆ. ಅಕಸ್ಮಾತ್ ರಾಶಿಯಲ್ಲಿ ನೋಡಿದ್ರು ಅಂದರೆ ಗೋಚಾರದಲ್ಲಿ ನೋಡಿದ್ರು ಲಾಭದಲ್ಲಿದ್ದಾನೆ. ಈಗ ಕೆಲವರಿಗೆ ಗೋಚಾರ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಚಂದ್ರನ್ ಎಲ್ಲಿ ನೋಡ್ತೀವಿ ದಟ್ ಈಸ್ ಕಾಲ್ಡ್ ಗೋಚಾರ. ಲಗ್ನ ಅಂದರೆ ವಾಟ್ ಈಸ್ ಡಿ ಕೆ ಶಿವಕುಮಾರ್ ಅಂದರೆ ನಾನು ಅನ್ನೋದು ಲಗ್ನ, ನಾನು ಏನು ಮಾಡ್ತೀನಿ ಅನ್ನೋದು ರಾಶಿ ಅಂತ. ಇದು ಜ್ಞಾಪಕ ಇಟ್ಕೊಂಡ್ರೆ ಸಾಕು ಜನರಲ್ ಆಗಿ. ಸೊ ಇದರಲ್ಲಿ ಏನು ಹೇಳುತ್ತೆ, ಲಗ್ನ ರಾಶಿ ಎರಡು ಪಕ್ಕದಲ್ಲಿ ಬಂದರೆ ಒಂದಕ್ಕೊಂದು ಲಾಭ ಅಂತ. ಮೇಷದಲ್ಲಿ ಇರತಕ್ಕಂಥವನು ಕುಜನ ಮನೆ, ಶುಕ್ರನ ಮನೆ. ಸೊ ಶುಕ್ರ ಹೆಲ್ಪ್ ಮಾಡ್ತಾನೆ ಅಂತ ನಿಮ್ಗೆ ಹೇಳಿದ್ದೀನಿ. ಸೊ ಹೆಣ್ಣಿಂದ ಲಾಭ, ಹೆಣ್ಣಿಂದ ದೋಷಗಳು ಇದ್ದಿದ್ದನ್ನ ನಿಧಾನ ಮಾಡ್ತಾ ಇದ್ದಾನೆ ಕೇತು. ಸೊ ಕೇತು ಉಲ್ಟಾ ಬರ್ತಾ ಇರೋದ್ರಿಂದ ಆ ಕೇತು ಏನು ಬರ್ತಾನೆ, ಈಗ ಅಲ್ಲಿ ಕುಂಭಕ್ಕೆ ಪರಿವರ್ತನೆ ನೋಡಿ, ಶನಿನೂ ಬಂದ್ಬಿಟ್ಟ, ವಕ್ರ ಬುಧನೂ ಬಂದ. ಸೊ ಇವರೇನು ಅಂದರೆ ವಾಪಸ್ ಬಂದು ಹೋಗೋದ್ರೊಳಗೆ ತಗೊಳ್ಳ ನಿನ್ನ ಪೊಸಿಷನ್ ಅಂತ ಕೊಟ್ಬಿಟ್ಟೆ ಹೋಗ್ಬೇಕವ್ರು, ಏನೂ ಮಾಡೋಕ್ಕಲ್ಲ. ಅದಕ್ಕೆ ಕೆಲವ್ರ ಮೇಲೆ ಟೇಬಲ್ ಮೇಲೆ ನಾವು ಯಾವತ್ತೂ ಇಟ್ಟಿರ್ತೀವಿ ಇದೆಯಾ, ಈ ಟೇಬಲ್ ಮೇಲೆ ಇಟ್ಟಿದ್ದಾಗ ನಿನ್ನ ಟೈಮ್ ಚೆನ್ನಾಗಿದೆ, ಗುರು ಬಲ ಚೆನ್ನಾಗಿದೆ ಅಂದಾಗ ಬರಿತಾ ಇರ್ತೀಯ. ಆಫೀಸರ್ ನೀನು IAS ಆಫೀಸರು, ಪಕ್ಕದಲ್ಲೇ ಅವ್ನು ಟೀ ಕಾಫಿ ತಂದಿರ್ತಾನೆ, ಮೇಡಮ್ ಕಾಫಿ ಅಂತ, ಒಂದು ನಿಮಿಷ ಇರೋ ಸೈನ್ ಹಾಕಿ ಇದನ್ನ ಇತ್ತುಬಿಟ್ಟು ಆಮೇಲೆ ಕಾಫಿ ತೊಗೊತೀಯ. ಟೈಮ್ ಚೆನ್ನಾಗಿಲ್ವಾ, ಅವನ ಅಲ್ಲಿ ಕಾಫಿಯಿಂದ ಫಸ್ಟ್ ಕಾಫಿ ತೊಗೊಂಡ್ಬಿಡ್ತೀಯ, ಇವನು ಅಷ್ಟೊತ್ತಿಗೆ ಇನ್ನೊಂದು 4 ಫೈಲ್ಸ್ ಮೇಲೆ ಇಟ್ಬಿಡ್ತಾನೆ. ಸೊ ದಟ್ ಈಸ್ ಟೈಮ್ ಅಂತ. ಸೊ ಈ ಟೈಮಲ್ಲಿ ಇವಾಗ ಯಾವ ಫೈಲ್ಸು ಇಲ್ಲ, ಒಂದೇ ಫೈಲ್ ಡಿ ಕೆ ಶಿವಕುಮಾರ್ದು. ಸೊ ಅದರಿಂದ ದೇವ ಅನುಗ್ರಹ ಹೆಂಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಭಾಳ ಚೆನ್ನಾಗಿದೆ, ಸಿದ್ದರಾಮಯ್ಯನಿಗೂ ಚೆನ್ನಾಗಿದೆ. ಸಿದ್ದರಾಮಯ್ಯಗೆ ಚೆನ್ನಾಗಿರ್ತಕ್ಕಂಥದ್ದು ಎರಡೇ, ಏನು ಅಂದರೆ ಒಂದು ಪೋಸ್ಟು, ಎರಡನೇದು ಆರೋಗ್ಯ ಬಲ ಅಂತ ಕರಿತೀವಿ. ಈ ಆರೋಗ್ಯಕ್ಕೆ ಕ್ಷೀಣತೆ ಅಂತ, ಕ್ಷೀಣತೆಯಲ್ಲಿ ಪರಿವರ್ತನೆ ಅಂದರೆ ಆ್ಯಸ್ ಪರ್ ಡಾಕ್ಟರ್ಸ್ ಸಜೆಷನ್ನು ಟೆನ್ಷನ್ ಜಾಸ್ತಿ ಮಾಡ್ಕೋಬೇಡಿ ಅಂತ ಅವ್ರು ಹೇಳಿದ್ದಾರೆ. ನಾನೇ ಹೋಗಿ ಆಶೀರ್ವಾದ ಮಾಡಿ ಬಂದೀನಿ ಹಾಸ್ಪಿಟ್ಲಲ್ಲಿ, ವಿಶೇಷವಾಗಿ ಅವ್ರಿಗೂ ವಿಭೂತಿ ಕುಂಕುಮ ಎಲ್ಲ ಇಟ್ಟು ಬಂದಿದ್ದೀನಿ. ಅವ್ರ ಶ್ರೀಮತಿಗೆ ಕೆಲವೊಂದು ಗೈಡೆನ್ಸ್ ಇಂದ ಹೋಮ ಮಾಡಿ ಅಂತ ನಾನು ಹೇಳಿ ಬಂದೀನಿ, ಸಿದ್ದರಾಮಯ್ಯ ಅವ್ರ ಶ್ರೀಮತಿಗೆ. ಸೊ ಅಂದ್ರೆ ನಮ್ಮಲ್ಲಿ ಏನಾಗಿದೆ, ಇಬ್ಬರೇ ಕಾಂಪಿಟೇಷನ್ ಅಲ್ಲಿ ಇರೋದು, ರೇಸ್ನಲ್ಲಿ ಇಬ್ಬರಿಗೂ ಹಿಂಗ್ ಮಾಡಿ ಅಂತ ಹೇಳಿದ್ರೆ ದೇವರಿಗೆ ಕನ್ಫ್ಯೂಷನ್ ಆಗಲ್ವಾ? ಕನ್ಫ್ಯೂಸ್ ಆಗಲ್ಲ. ಯಾಕೆಂದ್ರೆ ತಿಳ್ಕೊ, ನಮ್ಮಲ್ಲಿ ಮುಖ್ಯಮಂತ್ರಿಗಳು ಯಾರಾದ್ರು ಅಂದ್ರೆ ಒಂದು ಸಲ ಮುಖ್ಯಮಂತ್ರಿ, ಒಂದ್ಸಲಿ ಪ್ರಧಾನಮಂತ್ರಿ ಆಗೋದ್ಮೇಲೆ ನಮ್ಮವರು ಅಂತ ಆಗೋಗುತ್ತೆ. ಆಗೋದ್ಮೇಲೆ ನಮ್ಮ ದೇಶ, ನಮ್ಮ ಭಾರತ ಚೆನ್ನಾಗಿರ್ಬೇಕು ಅಂತ ನಾನು ರಾಜಕೀಯವಾಗಿ ಅವ್ರ ಹತ್ರ ಯಾರ ಹತ್ರನೂ ಏನು ದುಡ್ಡು ತೊಗೊಂಡಿಲ್ಲ, ಯಾರ ಹತ್ರ ತೊಗೊಳೋದಿಲ್ಲ, ಮುಂದಕ್ಕೂ ತೊಗೊಳಕ್ ಹೋಗಲ್ಲ. ಯಾವ ಪಕ್ಷಕ್ಕೂ ಒಂದೇ ಪಕ್ಷ ಅಂತ, ಎಲ್ಲ ಪಕ್ಷಗಳಿಗೂ ಒಂದೇ ಪಕ್ಷ, ನನಗೆ ಈ ಪಕ್ಷ ಆ ಪಕ್ಷ ಅಂತಿಲ್ಲ. ಸೊ ಒಂದು ಮುಖ್ಯಮಂತ್ರಿಗಳಾದಾಗ ನಂದು ಯಾವುದು ಸಲಹೆ ಏನು ಅಂದರೆ, ಹೋದಾಗ ಅವ್ರು ಚೆನ್ನಾಗಿರಲಿ, ಪಾಪ ಹೋಗಿ ನೋಡ್ಕೊಂಬರೋದು ನನ್ನ ಒಂದು ಕರ್ತವ್ಯ. ಹೋದಾಗ ವಿಭೂತಿ ಇಟ್ಬಿಟ್ಟು ನೋಡಿ ದೇವ್ರಿಗೆ ಪೂಜೆ ಮಾಡಿ ಬಂದಿನಿ, ನೀವು ಆರೋಗ್ಯಕ್ಕೆ ಚೇತರಿಸ್ಕೊಳ್ಳಿ, ಮುಖ್ಯಮಂತ್ರಿಗಳು ನೀವು ಚೆನ್ನಾಗಿದ್ದರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಒಂದು ಸ್ವಭಾವದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಲಿ, ಅವ್ರು ಆಫ್ಟರ್ ಆಲ್ ಟಾಮ್, ಡಿಕ್ ಅಂಡ್ ಹ್ಯಾರಿ ಯಾರೇ ಆಗಲಿ ಇದನ್ನು ಮಾಡ್ಕೊಂಬರ್ತೀನಿ. ಸೊ ನಾನೇ ಸ್ವತಃ ಹೋಗಿ ಆಶೀರ್ವಾದ ಮಾಡಿ ಅವ್ರ ಶ್ರೀಮತಿಗೆ ಏನು ಗೈಡೆನ್ಸ್ ಕೊಡಬೇಕು, ಫಲಾನ್ ಕೊಟ್ಟು ಮಗನಿಗೆ ಕೊಟ್ಟು, ನೋಡಪ್ಪ ಇದು ನಿಮ್ಮ ತಾಯಿಗೆ ಹೇಳ್ಬಿಟ್ಟು ಮಾಡಬೇಕು ಅಂತ ಹೇಳ್ಬಂದ್ಬಿಟ್ಟಿದ್ದೀನಿ. ಸೊ ಹಾಗೆ ಅದು ಅವ್ರ ಆರೋಗ್ಯ ಸ್ಥಿತಿಗೆ. ಅದ್ರ ಜೊತೆಗೆ ಟೆನ್ಷನ್ ಮಾಡ್ಕೊಬೇಡ, ಡಾಕ್ಟ್ರು ಹೇಳಿದ್ದಾರೆ. ಸೊ ಅದರಿಂದ ಈಗ ಇರೋ ಸ್ಟ್ರೆಸ್ಗೆ ದೊಡ್ಡವ್ರು ಹೇಳ್ತಾರಮ್ಮ, ಇವಾಗ ಹೆಂಗಿರುತ್ತೆ ಹೇಳಿ, ಈಗ ಟಿವಿಗಳಲ್ಲಿ ಮಾಧ್ಯಮದವ್ರು ಕೇಳ್ತಾರೆ, ಜನ ಕೇಳ್ತಾರೆ, ಇವ್ರು ಕೇಳ್ತಾರೆ, ಇಬ್ಬರಿಗೂ ಟೆನ್ಷನ್. ಅದಕ್ಕೆ ಈಗ ಇಬ್ಬರಿಗೂ ಏನು ಹೇಳೋದು ಅಂದ್ರೆ, ಹೈಕಮಾಂಡ್ ಮಾತು ಪಕ್ಕಕ್ಕೆ ನೆಗೆದು ಬಿದ್ದೋಯ್ತು, ಪಕ್ಕಕ್ಕೆ ಬಿಸಾಕಿ ನೀವಿಬ್ಬರು ಡಿಸಿಷನ್ ಮಾಡ್ಕೊಳ್ಳಿ. ನೋಡೋ ಹಾಳಾಗಿ ಹೋಯ್ತು ಕಣೋ, ನಾನು ಬಂದು ಕೂತ್ಕೊಂಡಾಯ್ತು, ನನಗೆ ಏನೇನು ಬೇಕೋ ನೀನು ಸ್ವಲ್ಪ ಸೌಕರ್ಯ ಮಾಡ್ಬಿಡು ಅಂತ ಸಿದ್ದರಾಮಯ್ಯ ಒಂದೇ ಮಾತು ಡಿ ಕೆ ಶಿವಕುಮಾರ್. ಆಯ್ತು ಸರ್, ನೀವು ಯೋಚನೆ ಮಾಡಬೇಡಿ, ನಾನು ಮಾಡ್ತೀನಿ ಅಂತ ಬಾಯ್ಬಿಟ್ಟು ಅವರೇ ಹೇಳ್ಬಿಡ್ತಾರೆ. ಸೊ ಅದರಿಂದ ನೀವಿಬ್ಬರು ಡಿಸಿಷನ್ ಮಾಡ್ಕೊಳ್ಳಿ. ಯಾವ ಹೈಕಮಾಂಡು ಬಂದು ನಾಳೆ ನಿಮ್ಗೆ ರೂಲ್ ಮಾಡಲ್ಲ. ಇವತ್ತು ಕರ್ನಾಟಕದಲ್ಲಿ ಒಂದೇ ಒಂದು ಅಂದರೆ, ಕರ್ನಾಟಕವನ್ನು ಉಳಿಸ್ಕೊಳ್ಳೋಕ್ಕೆ ಒಂದು, ಎರಡನೇದು ನಿಮ್ಮ ಪೊಸಿಷನ್ ನೆಗೆದು ಬಿದ್ದೋಯ್ತು,
ಕಾಂಗ್ರೆಸ್ ನಾಳೆ ಪಟದಲ್ಲಿ ಇರಬೇಕಾ ಅನ್ನೋದಕ್ಕೆ ರಾಜ್ಯ ಬೇಕು. ಇವತ್ತು ರಾಜ್ಯಕ್ಕೆ ಬಹಳ Correct, ಮುಖ್ಯ. correct, correct, ಸೊ ಎಂಟೈರ್ ಇಂಡಿಯಾದಲ್ಲಿ ಇವತ್ತು ಧ್ವಜವನ್ನ ಕೇಸರಿ ಧ್ವಜವನ್ನ ಅಯೋಧ್ಯದ ಮೇಲೂ ಆರಿಸ್ಬಿಟ್ರು. ದಕ್ಷಿಣಕ್ಕೆ ಇರ್ತಕ್ಕಂಥ ಮೂರೇ ಮೂರು. ಈ ಅಕಸ್ಮಾತ್ ನೀವು ಡಿ ಕೆ ಶಿವಕುಮಾರ್ ಕೊಡದೇ ಇದ್ದ ಪಕ್ಷದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ ರೇವಂತ್ ರೆಡ್ಡಿ ಪೊಸಿಷನ್ ಕೂಡ ಕಾಂಗ್ರೆಸ್ ಅಲ್ಲೋಲ ಕಲಾಗುತ್ತೆ. ಬರ್ದಿಟ್ಟು ಬೆಳಗ್ಗೆ ನ್ಯೂಸ್ ಅಲ್ಲಿ ನಾನು ಒಂದು ಹೇಳ್ತದೆ ಗುರುಗಳೇ, ನೀವು ಹೇಳ್ದಂಗೆ ಇಡೀ ದೇಶದಲ್ಲಿ ಭೂಪಟದಲ್ಲಿ ಅಲ್ಲೊಂದು ಇಲ್ಲೊಂದು 2 ಕಡೆ ಕಾಂಗ್ರೆಸ್ ಬಿಟ್ರೆ ಇನ್ನೆಲ್ಲ ಫ್ರೆಂಡ್ಶಿಪ್ ಅಲ್ಲೇ ಇದಾರೆ ಇವರು. ಇದನ್ನ ಉಳಿಸ್ಕೋಬೇಕು ಅಂದ್ರೆ ಹೈಕಮಾಂಡ್ ಅಲ್ಲ, ಇಲ್ಲಿ ನೀವಿಬ್ರು ಡಿಸಿಷನ್ ಮಾಡಿ, ತಾಳ್ಮೆಯಿಂದ ಹೋಗಿ ಜನಕ್ಕೋಸ್ಕರ ಮಾಡಿ. ಒಬ್ರು ಮುಂದಕ್ಕೆ ಹೋದ್ರು ಕೂಡ ಮುಂದುವರ್ಕೊಂಡು ಹೋದ್ರು ಕಾಂಗ್ರೆಸ್ ಅನ್ನ ಶವಪೆಟ್ಟಿಗೆಗೆ ಲಾಸ್ಟ್ ಮೊಳೆ ಹೊಡೆದಂಗೆ ಅಂತ.